ಇದು ಮಾಂಗಾಯಿ ಮಾಲಾ ಅಂತ ಹೇಳ್ತಾರೆ. ನಮ್ಮಮ್ಮ ನನಗೆ ತೆಗೆಸ್ಕೊಟ್ಟಿದ್ದು ಫಸ್ಟ್ ಟೆಂಪಲ್ ಜ್ಯುವೆಲ್ರಿ. ನಾನು ಹಾಕೊಂಡಿರೋ ಮಾಂಗಾಯಿ ಮಾಲೆ, ಯಾವುದೇ ನಾವು ಜ್ಯುವೆಲ್ರಿ ಹಾಕೊಂಡ್ರು ಇದನ್ನ ಈ ತರ ಹಿಂಗೆ ಹಾಕೊಂಡು ಇದನ್ನ ಹಿಂದೆ ಹೇರ್ ಬ್ಯಾಂಡ್ ತರ ಟೈ ಮಾಡ್ಕೊಂಡ್ಬಿಡೋದು. ಸೊ ಈ ತರ ಆರ್ಗನೈಸರ್ಸ್ ತುಂಬಾ ನಾನು ಇಟ್ಕೊಂಡಿದ್ದೀನಿ. ಆ ಪ್ಯೂರಿಟಿ, ಸಿಲ್ವರ್ ಪ್ಯೂರಿಟಿ ಕೂಡ ನಾವು ನೋಡ್ಕೊಬೇಕಾಗತ್ತೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಶ್ರೀಲಕ್ಷ್ಮಿ ಸಿಂಗಾಪುರಿಂದ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತಿನ ದಿನ ನಾವು ಟೆಂಪಲ್ ಜ್ಯುವೆಲ್ರಿ, ನಮ್ಮ ಆಥೆಂಟಿಕ್, ನಮ್ಮ ಟ್ರೆಡಿಷನಲ್ ಟೆಂಪಲ್ ಜ್ಯುವೆಲ್ರಿ ಒರಿಜಿನಲ್ ಕಲೆಕ್ಷನ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫುಲ್ ಕೊನೆ ತನಕ ನೋಡೋದನ್ನು ಮರಿಬೇಡಿ, ಏಕೆಂದರೆ ಅದರಲ್ಲಿ ಟೆಂಪಲ್ ಒರಿಜಿನಲ್ ಜ್ಯುವೆಲ್ರಿ ಹಿಂಗೆ ಕಂಡುಹಿಡಿಯೋದು ಮತ್ತು ಇಮಿಟೇಷನ್ ಹೇಗೆ, ಅದರ ಕಾಸ್ಟ್ ಏನು, ಮತ್ತು ಎಲ್ಲಿಂದ ನಾನು ಕಲೆಕ್ಷನ್ಸ್ನ ನಾನು ಇಟ್ಕೊಂಡಿದ್ದು ಅಂತ. ನೀವೆಲ್ಲ ಅನ್ಕೊಬೋದು ಏನಕ್ಕೆ ಟೆಂಪಲ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಅಂತ. ಸುಮಾರು ಜನ ಗೊತ್ತಿರ್ಬೋದು, ನಾನು ಭರತನಾಟ್ಯಂ ಆರ್ಟಿಸ್ಟ್ ಅಂತ ಸುಮಾರು 4 ಡೆಕೇಡ್ಸಿಂದ ಈ ಫೀಲ್ಡಲ್ಲಿದ್ದೀನಿ. ಸೊ ನನ್ನ ಪ್ರೊಫೆಷನ್ಗೆ ಇದು ಅಗತ್ಯವಾಗಿದ್ದರಿಂದ ನಾನು ಸುಮಾರು ಡೆಕೇಡ್ಸಿಂದ ನನ್ನ ಪರ್ಫಾರ್ಮೆನ್ಸಸ್ಗೆ ಯೂಸ್ ಮಾಡ್ತಾ ಇರೋದು ನನ್ನ ಪರ್ಸನಲ್ ಕಲೆಕ್ಷನ್ಸ್ ಇವೆಲ್ಲನೂ. ಮತ್ತು ಹೇಗೆ ಒರಿಜಿನಲ್ ಮತ್ತು ಫೇಕ್ನ ಕಂಡುಹಿಡಿಯೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ಹೇಗೆ ಕ್ಲೀನ್ ಮಾಡೋದು, ಹೇಗೆ ಪ್ರಿಸರ್ವ್ ಮಾಡೋದು, ಪ್ರತಿಯೊಂದು ನಾನು ನಿಮಗೆ ಹೇಳ್ತೀನಿ. ಕೊನೆ ತನಕ ಈ ವಿಡಿಯೋನ ನೋಡಿ. ಸೊ ಇವಾಗ ಕೂಡ ನೋಡಿ, ನಾನು ಹಾಕ್ಕೊಂಡಿರೋದು, ಇವತ್ತು ಉಟ್ಕೊಂಡಿರೋದು ಮೈಸೂರು ಸಿಲ್ಕ್ ಸೀರೆ. ಇದು ಮಾಂಗಾಯಿ ಮಾಲಾ ಅಂತ ಹೇಳ್ತಾರೆ, ಟ್ರೆಡಿಷನಲ್ ಟೆಂಪಲ್ ಲಾಂಗ್ ನೆಕ್ಲೆಸ್. ಇದು ಕೂಡ ಒರಿಜಿನಲ್ ಟೆಂಪಲ್ ಜ್ಯುವೆಲ್ರಿನ ಹಾಕೊಂಡಿರೋದು. ಇವಾಗ ಒಂದೊಂದೇ ಕಲೆಕ್ಷನ್ಸ್ ಏನು ಅಂತ ನೋಡೋಣ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇದು ಏನಕ್ಕೆ ನನಗೆ ತುಂಬ ಪ್ರಿಯವಾಗಿದೆ ಅಂದರೆ, ನಾನು ತುಂಬ ಚಿಕ್ಕ ಹುಡುಗಿಯಾಗಿದ್ದಾಗ ನಮ್ಮಮ್ಮ ನನಗೆ ತೆಗೆಸ್ಕೊಟ್ಟಿದ್ದು ಫಸ್ಟ್ ಟೆಂಪಲ್ ಜ್ಯುವೆಲ್ರಿ ಕಲೆಕ್ಷನ್ ಇದು. ಸೊ ಇದು ಒರಿಜಿನಲ್ಲು ಪ್ಯೂರ್ ಸಿಲ್ವರಲ್ಲಿ ಮಾಡಿರೋದು ಮತ್ತು ಗೋಲ್ಡ್ ಪ್ಲೇಟೆಡ್ಡು. ಸೊ ಇದು ಒಂಥರ ನೋಡಿ, ತುಂಬಾ ಶೈನ್ ಇರಲ್ಲ, ವೆರಿ ಸೋಬರ್ ಆಗಿರುತ್ತೆ. ಕೆಂಪು ಕಲ್ಲುಗಳು ಮತ್ತು ಮುತ್ತುಗಳು ಇವೆಲ್ಲನೂ. ಇದು ಕೂಡ ತುಂಬ ಚಿಕ್ಕ ಹುಡುಗಿ ಆಗಿದ್ದಾಗ ಕೊಡಿಸಿದ್ದ ಜುಮ್ಕಿ ಮತ್ತು ಮಾಟಿ, ಇದು ಅಥವಾ ಮಾಟಲ್ ಅಂತ ಕೂಡ ಹೇಳ್ತಾರೆ. ಇದು ಸೂರ್ಯ ಚಂದ್ರ ಇದೆಯಲ್ಲ, ಅದನ್ನು ನಾನು ಏನು ಮಾಡಿದೆ ಅಂದರೆ, ಅದನ್ನು ನಾನು ಜಡೆಗೆ ಅದನ್ನು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಜಡೆ ಬಿಲ್ಲೆ ಹಾಕ್ಕೊಳ್ಳೋ ಥರ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಇದು ಓಲ್ಡ್ ಟ್ರೆಡಿಷ್ನಲ್ ಪ್ಯಾಟರ್ನು. ಇದನ್ನು ಇವಾಗ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂದರೆ, ನನಗೆ ಮುಖ ಸ್ವಲ್ಪ ದೊಡ್ಡದಾಗಿ ಹೋಗುತ್ತೆ ನೋಡಿ. ಚಿಕ್ಕ ಮಕ್ಕಳಿದ್ದಾಗ ಪುಟ್ಟದಾಗಿರುತ್ತೆ ಮುಖ, ಸೊ ಅದು ಪರವಾಗಿಲ್ಲ. ಆದರೆ ಇವಾಗ ಸ್ವಲ್ಪ ಮುಖ ಕೂಡ ಅಗಲ ಆಗಿರೋದ್ರಿಂದ ಇದು ತುಂಬಾ ಫುಲ್ ಕವರ್ ಆಗ್ತಾ ಇರಲಿಲ್ಲ ಲೆಂತು. ಸೊ ಅದರಿಂದ ನಾನು ಬೇರೆ ಏನಾದರೂ ಆಕ್ಸೆಸರಿಯಾಗಿ ಯೂಸ್ ಮಾಡೋದಕ್ಕೆ ಹಾಗೆ ಪ್ರಿಸರ್ವ್ ಮಾಡಿದ್ದೀನಿ ಆ್ಯಸ್ ಎ ಮೆಮೊರಿ ಅಂತ ಕೂಡ. ನೋಡಿ, ಇಲ್ಲಿ ನೋಡ್ತಾ ಇರೋದು ಲೇಟೆಸ್ಟ್ ಡಿಸೈನು. ಇದರಲ್ಲಿ ಕೂಡ ಬರೀ ಕೆಂಪು ಕಲ್ಲು ಕೂಡ ಇರುತ್ತೆ, ಇಲ್ಲಾಂದರೆ ಗ್ರೀನ್ ಕೂಡ ಆ್ಯಡ್ ಮಾಡಿರ್ತಾರೆ. ಅದು ಇನ್ನೊಂದು ಪ್ಯಾಟರ್ನು, ನಾನು ಆಮೇಲೆ ಅದನ್ನು ತೋರಿಸ್ತೀನಿ. ಇದು ಬರೀ ರೆಡ್ ಆ್ಯಂಡ್ ವೈಟ್ ಕಲೆಕ್ಷನ್ನು. ಈ ವೈಟ್ ಸ್ಟೋನ್ಸ್ ಕೂಡ ಆಲ್ಮೋಸ್ಟ್ ಡೈಮಂಡ್ ಥರ ಸ್ಪಾರ್ಕಲ್ ಆಗ್ತಾ ಇದೆ. ಇದೆಲ್ಲ ಪ್ಯೂರ್ ಸಿಲ್ವರ್ ವಿತ್ ಗೋಲ್ಡ್ ಪ್ಲೇಟೆಡ್ ಅಂತಲೇ ಹೇಳಬೇಕು. ಇದು ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಸುಮಾರು ಜನ್ರೇಷನ್ಸ್ ಇದನ್ನು ಯೂಸ್ ಮಾಡ್ಬೋದು. ಇದು ಸೂರ್ಯ, ಇದು ಚಂದ್ರ. ನಾನು ಹಾಕ್ಕೊಂಡು ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಟೆಂಪಲ್ ಜ್ಯುವೆಲ್ರಿ ಹಾಕ್ಕೊಬೇಕಾದ್ರೆ ಇದು ಸೂರ್ಯ ಚಂದ್ರ. ಮೊದಲೇ ಈ ಥರ ಇದರೊಳಗಡೆ ದಾರ ಹಾಕ್ಬಿಟ್ಟಿರ್ತೀವಿ. ಕಾಟನ್ ಥ್ರೆಡ್ ಹಾಕಬೇಕು, ಯಾಕೆಂದರೆ ನೈಲಾನ್ ಥ್ರೆಡ್ ಹಾಕಿದ್ರೆ ಜಾರ್ಕೊಂಡು ಹೊಟ್ಟೋಗುತ್ತೆ. ಇದು ವೆಡ್ಡಿಂಗಲ್ಲಿ ಕೂಡ ಸುಮಾರು ಜನ ಇವಾಗ ಯೂಸ್ ಮಾಡ್ತಾರೆ, ಇಮಿಟೇಷನ್ಸ್ ಹಾಕ್ಕೊಳ್ತಾರೆ. ಅದು ತುಂಬ ಗ್ಲೇರ್ ಕೊಡುತ್ತೆ. ಆದರೆ ಇದನ್ನು ಈ ಥರ ಹಿಂಗೆ ಹಾಕ್ಕೊಂಡು ಇದನ್ನು ಹಿಂದೆ ಹೇರ್ ಬ್ಯಾಂಡ್ ಥರ ಟೈ ಮಾಡ್ಕೊಂಡ್ಬಿಡೋದು. ಇಲ್ಲಿ ಹೇರ್ ಪಿನ್ ಹಾಕ್ಕೊಬೇಕಾಗತ್ತೆ. ನೈಲಾನ್ ಥ್ರೆಡ್ ಹಾಕಿದ್ರೆ ಇದು ಕೂಡ ತುಂಬಾ ಜಾರ್ ಬಿಡುತ್ತೆ. ಜೊತೆಗೆ ಇಲ್ಲಿ ಒಂದು ಇದರಲ್ಲಿ ಆ್ಯಕ್ಚುಲಿ ಸ್ಟಿಫ್ ಆಗಿ ಕೂತಿದೆ, ಇಲ್ಲಾಂದರೆ ಒಂದು ನಾಟ್ ಹಾಕ್ಬಿಟ್ಟು ಇದನ್ನು ಕೂಡಿಸ್ಬೇಕಾಗತ್ತೆ ಹಾಕ್ಕೊಬೇಕಾದ್ರೆ. ಈ ಹೆಡ್ಸೆಟ್ಟು ಹೀಗೆ ಫಸ್ಟ್ ಸೂರ್ಯಚಂದ್ರ ಹಾಕ್ಕೊಂಡ್ಬಿಟ್ಟು ಆಮೇಲೆ ಹೀಗೆ ಹಾಕ್ಕೊಬೇಕಾಗತ್ತೆ.
ಇದು ಕೂಡ ಹಿಂದೆ ಹೇರ್ ಬ್ಯಾಂಡ್ ಥರ ಟೈ ಮಾಡಿ ಇಲ್ಲಿ ಹೇರ್ ಪಿನ್ಸ್ ಹಾಕ್ಕೊಬೇಕಾಗತ್ತೆ. ಸ್ಟಿಫ್ ಆಗಿರೋದು ಹಾಕ್ಕೊಬೇಕು, ಅಲ್ಲಾಡಬಾರ್ದು ಅಂತಕ್ಕೆ ಡಾನ್ಸ್ ಮಾಡಬೇಕಾದ್ರೆ ಮೂವ್ ಆಗುತ್ತೆ ಅಂತ ಇಲ್ಲಿ ಕೂಡ ಪಿನ್ ಹಾಕ್ಕೊಬೇಕಾಗತ್ತೆ. ಸೊ ಹೀಗೆ ಸುಮಾರು ನನ್ನ ಕಲೆಕ್ಷನ್ಸು ಇದೆಲ್ಲ ನಾಗರ್ಕೋಯಿಲ್ ಕಲೆಕ್ಷನ್ಸು, ಸುಮಾರು ಮ್ಯಾನುಫ್ಯಾಕ್ಚರರ್ಸ್ ಹತ್ರ ಅಂದರೆ ಹ್ಯಾಂಡ್ ವರ್ಕ್ ಮಾಡ್ತಾರಲ್ಲ ಆರ್ಟಿಸ್ಟ್ ಹತ್ರ, ಅವ್ರ ಹತ್ರ ಡೈರೆಕ್ಟಾಗಿ ನಾನು ಕೊಂಡ್ಕೊಂಡಿರೋದು. ಸುಮಾರು ಶೋರೂಮ್ಸ್ ಚೆನ್ನೈಯಲ್ಲಿ ತೊಗೊಂಡಿರೋದು ನಂದು ಫಸ್ಟ್ ಫ್ಯೂ ಕಲೆಕ್ಷನ್ಸು. ಆಮೇಲೆ ಸುಮಾರು ಲೇಟೆಸ್ಟ್ ಕೂಡ ನಾನು ಬೆಂಗಳೂರಲ್ಲಿ ಕೂಡ ತೊಗೊಂಡಿದ್ದೀನಿ. ನನಗೆ ಗೊತ್ತು, ಪರಿಚಯ ಇರೋದು. ಯಾಕೆಂದರೆ ಕೆಲವೊಂದು ಸಲ ಮೆಟಲ್ಸ್ನ ಮಿಕ್ಸ್ ಮಾಡಿಬಿಟ್ರೆ ಆವಾಗ ನಮ್ಮ ಒರಿಜಿನಲ್ ಸಿಗೋದಿಲ್ಲ. ಅದರಿಂದ ಪ್ಯೂರಿಟಿ, ಸಿಲ್ವರ್ ಪ್ಯೂರಿಟಿ ಕೂಡ ನಾವು ನೋಡ್ಕೊಬೇಕಾಗತ್ತೆ. ಮೊದಲೆಲ್ಲ ತುಂಬ ಹೆವಿ ಜ್ಯುವೆಲ್ರಿ ಬರೋದು, ಇವಾಗ ಅದೇ ಲೈಟ್ ವೆಯ್ಟ್ ಆಗಿದೆ. ಬನ್ನಿ ಇವಾಗ ನೆಕ್ಸ್ಟ್ ಕಲೆಕ್ಷನ್ ನೋಡೋಣ. ನೋಡಿ, ಟ್ರೆಡಿಷ್ನಲ್ 12ನೇ ಶತಮಾನದ 12th ಸೆಂಚುರಿ ಜ್ಯುವೆಲ್ರೀಸು ದೇವಸ್ಥಾನಗಳಲ್ಲಿ ದೇವ್ರಿಗೆ ಹಾಕ್ತಾ ಇದ್ದಿದ್ದು. ಅವಾಗೆಲ್ಲ ರಿಯಲ್ ಗೋಲ್ಡ್ ಇರ್ತಿತ್ತು. ಆಮೇಲೆ ರಾಜರು ರಾಣಿಯರು ಹಾಕ್ಕೊಂಡಿದ್ದು ಚೋಳ ಪೀರಿಯಡಲ್ಲಿ. ಸೊ ಈ ಥರದ್ದು ಇವಾಗ ಕೂಡ ನಾವು ನಮ್ಮ ಭಾರತೀಯ ಶಾಸ್ತ್ರೀಯ ನೃತ್ಯ, ಭರತನಾಟ್ಯ, ಕೂಚಿಪುಡಿಲಿ ನಾವು ಇದನ್ನು ನೋಡ್ಬೋದು. ವೆಡ್ಡಿಂಗಲ್ಲಿ ಕೂಡ ಇವಾಗ ಹಾಕ್ಕೊಳ್ತಾರೆ. ನಾನು ಇದೇ ಹೇಳಿದ್ದು, ಇದು ಗ್ರೀನ್ ಕಲರ್ ಸ್ಟೋನ್ಸ್ ಇರೋದು ಇನ್ನೊಂದು ವೆರೈಟಿ. ಇದು ರೆಡ್ ಸ್ಟೋನ್ಸು, ಇದು ವೈಟ್ ಡೈಮಂಡ್ಸ್ ಥರ ಇದೆ. ಇದು ಒಂದು ವೆರೈಟಿ ಹೆಡ್ಸೆಟ್ಟು. ಇಲ್ಲಿ ನೋಡ್ತಾ ಇರೋದು ಇನ್ನೊಂದು ವೆರೈಟಿ. ಇದು ಜುಮ್ಕಿ ಮತ್ತು ಮಾಟಲ್ಲು. ನೋಡಿ ಜುಮ್ಕಿ ಹೇಗಿದೆ ಅಂತ ನೋಡಿ. ತುಂಬ ಚಿಕ್ಕದಾಗಿರೋ ಜುಮ್ಕಿ ತೊಗೊಂಡ್ಬಿಟ್ರೆ ಕಾಣೋದೇ ಇಲ್ಲ ಸ್ಟೇಜ್ಗೆ. ನೋಡಿ ಈ ಥರ ಹಾಕ್ಕೊಂಡ್ರೆ ದೂರದಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬ ಪುಟ್ಟದಾಗಿರೋದಿದ್ರೆ ಅದು ಕಾಣೋದೇ ಇಲ್ಲ ಸ್ಟೇಜ್ಗೆ ಆಗಲಿ ಕ್ಯಾಮರಾಸ್ಗಾಗಲಿ. ಸೊ ಅದರಿಂದ ನಾವು ಚೂಸ್ ಮಾಡ್ಕೊಬೇಕಾದ್ರೆ ಸೈಜು ಎಲ್ಲ ನಾವು ನೋಡ್ಕೊಬೇಕಾಗತ್ತೆ. ನೋಡಿ ಈ ಥರ. ಇದು ತುಂಬಾ ಹಳೆಯ ಜ್ಯುವೆಲ್ರಿ. ಇದು ಹಳೆಯ ಹೆಡ್ಸೆಟ್. ಇದು ಸುಮಾರು ಸಲ ಯೂಸ್ ಮಾಡಿದ್ದೀನಿ. ಇದ್ರ ಲೆಂತ್ ಮಾತ್ರ ಕಸ್ಟಮೈಸ್ ಮಾಡಿ ನಾನು ಎಕ್ಸ್ಟೆಂಡ್ ಮಾಡಿಸಿದ್ದು ಈ ಥರ. ಇದೆಲ್ಲ ಕೆಂಪು ಕಲ್ಲು ಮತ್ತು ಮುತ್ತುಗಳು. ಇದು ಇನ್ನೊಂದು ಥರ ಇದು ಮಾಟಿ. ಇದು ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ, ಟ್ರೆಡಿಷ್ನಲ್ಲು. ಇನ್ನೊಂದು ಮುರಿದೋಗಿದೆ, ರಿಪೇರಿ ಮಾಡಿಸ್ಬೇಕು. ಒರಿಜಿನಲ್ ಆದ್ರೂ ನಾವು ಡಾನ್ಸ್ ಮಾಡ್ತಾ ಸುಮಾರು ಸಲ ತುಂಬ ರಫಾಗಿ ಹೆವಿ ಮೂಮೆಂಟ್ಸ್ ಇದ್ದಾಗ ಆಮೇಲೆ ಕಂಟಿನ್ಯೂಸ್ ಯೂಸ್ ಮಾಡ್ತಿರ್ತೀವಿ, ಅದರಿಂದ ಕಟ್ಟಾಗುತ್ತೆ. ಸೊ ಅದನ್ನೊಂಚೂರು ನಾನು ಅಟ್ಯಾಚ್ ಮಾಡಿಸ್ಬೇಕು. ಇದು ನೋಡಿ, ಇದು ಒರಿಜಿನಲ್ ರಾಕ್ಟೆ. ಇದು ಹೇಗೆ ಕಾಣುತ್ತೆ, ಟ್ರೆಡಿಷ್ನಲ್ ಆಗಿದೆ. ನಾನು ಅದೇ ಇಮಿಟೇಷನ್ ತೋರಿಸ್ತಾ ಇದ್ದೀನಿ. ನೋಡಿ ಇಮಿಟೇಷನಲ್ಲಿ ಏನಂದರೆ ಇದು ರಿಫ್ಲೆಕ್ಟ್ ಆಗುತ್ತೆ ಲೈಟು. ಇವಾಗ ಸ್ಟೇಜ್ ಮೇಲೆ ಹ್ಯಾಲೋಜನ್ ಲೈಟ್ ಅಥವಾ LED ಲೈಟ್ ಇದ್ದರೆ ಇದು ರಿಫ್ಲೆಕ್ಟ್ ಆಗುತ್ತೆ. ಅದೇ ನೀವು ಒರಿಜಿನಲ್ ಟೆಂಪಲ್ ಜ್ಯುವೆಲ್ರಿ ಆದರೆ ನೀವು ಇದರಲ್ಲಿ ನೋಡ್ಬೋದು, ಇದು ಅಬ್ಸಾರ್ಬ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಮುತ್ತಿನ ಸರ. ಇದು ಕೆಲವೊಂದು ಕಾಸ್ಟ್ಯೂಮ್ಗೆ ನಾವು ಇದನ್ನು ಹಾಕ್ಕೊಬೇಕಾಗತ್ತೆ. ಪ್ರತಿ ಸಲ ದೊಡ್ಡ ಮಾಂಗಾಯಿ ಮಾಲೆ ಹಾಕ್ಕೊಳ್ಳಲ್ಲ. ಅದರಿಂದ ಲೈಟ್ ಆಗಿರಬೇಕು ಅಂದರೆ ಆವಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ಇದು ಪೆಂಡೆಂಟು. ಇದು ಸೆಟ್ ಹಾಗೆ ಸಿಗುತ್ತೆ. ಇದೇ ಥರ ಎಲ್ಲನೂ ನಿಮಗೆ ಇಮಿಟೇಷನ್ ತೊಗೊಳ್ಳೋರಿಗೆ ಇಮಿಟೇಷನ್ ಕೂಡ ಸಿಗುತ್ತೆ. ಇದು ಇನ್ನೊಂದು ಥರ ಒಡ್ಯಾಣ, ಇನ್ನೊಂದು ಡಿಸೈನ್. ನಾನು ಒಂದು ಕಟ್ಕೊಂಡಿದ್ದೀನಿ. ಇದು ಇನ್ನೊಂದು ಡಿಸೈನ್ ಒಡ್ಯಾಣ. ಇದು ಕೆಂಪು ದಪ್ಪ ದಾರ ಇದೆ. ಇದು ಮಾಂಗಾಯಿ ಮಾಲೆ ಅಂತ ಹೇಳ್ತಾರೆ ಇದನ್ನು. ಇದು ಪ್ರೈಸ್ ಏನಿತ್ತು ಗೊತ್ತಾ, ಮೊದಲು ನಾನು ತೊಗೊಂಡಾಗ ಸುಮಾರು 20-25 ಸಾವಿರ ಆಯಿತು ಅಥವಾ 18 ಸಾವಿರ ಇತ್ತು, ಅಷ್ಟು ಜ್ಞಾಪಕ ಇಲ್ಲ. ಬಟ್ ಆದರೆ ಇವಾಗ 70 ಸಾವಿರ ಅಂತ ಹೇಳ್ತಾರೆ ಈ ಪ್ರೈಸ್ ಇದಕ್ಕೆ. ಸೊ ಎಷ್ಟು ಜಾಸ್ತಿ ಆಗಿದೆ ನೋಡಿ ಇವಾಗ ರೇಟ್ಸ್ ಎಲ್ಲ. ಇದು ಜಡೆ ಕೂಡ ರೆಡಿ ಜಡೆ ಸಿಗುತ್ತೆ. ನಾವೇನು ತಕ್ಷಣ ಸುಮ್ಮನೆ ಕಟ್ಕೊಂಡ್ಬಿಡೋದಷ್ಟೇ ನಮ್ಮ ಜಡೆಗೆ. ಇದೆಲ್ಲ ಇಮಿಟೇಷನ್ ಇರೋದು, ಆಗಲೇ ಪ್ರೀ ಸ್ಟಿಚ್ ಮಾಡಿಬಿಟ್ಟಿರ್ತಾರೆ. ಇದೆಲ್ಲ ನೆಟ್ ಹಾಕಿದ್ದಾರೆ, ತುಂಬ ಈಸಿಯಾಗಿ ಹಾಕ್ಕೊಂಡ್ಬಿಡ್ಬೋದು ಇದನ್ನು. ನಾನು ಹೇಳಿದ್ನಲ್ಲ, ಹಳೆ ರಾಕುಡಿ ಮತ್ತು ಅಂದರೆ ಹಳೆ ಸೂರ್ಯ ಚಂದ್ರ ನಾನು ಈ ಥರ ಜಡೆಗೆ ಪ್ರೀ ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ನೋಡ್ಬೋದು, ಒರಿಜಿನಲ್ಗೂ ನಿಮಗೆ ಆರ್ಟಿಫಿಷಿಯಲ್ಗೂ ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ. ಸೊ ಇವಾಗ ತೋರಿಸ್ತಾ ಇರೋದು ಗೆಜ್ಜೆ.
ಈ ಗೆಜ್ಜೆ ಗೋಲ್ಡ್ ಡಿಪ್, ಇದು ಕಸ್ಟಮೈಸ್ಡ್ ಮಾಡಿಸಿರೋದು. ಇದರಲ್ಲೂ 3 ಲೇಯರ್ ಬರುತ್ತೆ, 4 ಲೇಯರ್ ಬರುತ್ತೆ, 5 ಲೇಯರ್ ಬರುತ್ತೆ. ಆದರೆ ತುಂಬ ಲೈಟ್ ವೆಯ್ಟ್ ಆಗಿದೆ, ಏಕೆಂದರೆ ಇದು ವೆಲ್ವೆಟ್ಟಲ್ಲಿ ಇರೋದು. ಸೊ ಅಷ್ಟು ಹೆವಿ ಅನಿಸಲ್ಲ ಕಾಲಿಗೆ. ಇದರಲ್ಲಿ ಬೆಲ್ಟ್ ಕೂಡ ಬರುತ್ತೆ, ಈ ಥರ ಬೆಲ್ಟಲ್ಲಿ ಕಟ್ಕೊಬೋದು, ಇಲ್ಲ ವೆಲ್ಕ್ರೋ ಕೂಡ ಸ್ಟಿಕ್ ಆನ್ ಥರ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಎಲ್ಲ ಜ್ಯುವೆಲ್ರಿ ಹಾಕ್ಕೊಂಬಿಟ್ಟು ಆಮೇಲೆ ನಾವು ಗೆಜ್ಜೆ ಮಾತ್ರ ಬ್ರಾನ್ಸ್ ಕಲರ್ ಇದ್ದರೆ ಅಷ್ಟು ಒಂಥರ ಬ್ರೌನಿಷ್ ಥರ ಅಷ್ಟು ಚೆನ್ನಾಗಿ ಕಾಣಲ್ಲ ಲೈಟ್ಸ್ಗೆ. ಸೊ ಅದರಿಂದ ಇದು ಕೂಡ ಕಸ್ಟಮೈಸ್ ಮಾಡಿಸಿರೋದು. ಇದು ಕೂಡ ಗೋಲ್ಡನ್ ಕಲರ್ ಬೆಲ್ಟು, ಅಷ್ಟಲಕ್ಷ್ಮಿ ಬೆಲ್ಟು. ಇದಕ್ಕೆಲ್ಲೋ ಕಲರ್ ದಾರ ಕಟ್ಟಿರ್ತೀವಿ, ಅದರಿಂದ ಅಷ್ಟು ಗೊತ್ತಾಗೋದಿಲ್ಲ ಬೇರೆ ಕಲರ್ದು. ಸೊ ಇದೆಲ್ಲ ಕಾಟನ್ ಥ್ರೆಡ್ಸ್ ಯೂಸ್ ಮಾಡಬೇಕು. ನೈಲಾನ್ ಹಾಕಿದ್ರೆ ಜಾರ್ಕೊಂಡು ಬಿದ್ದೋಗುತ್ತೆ. ಇಲ್ಲಿ ನೋಡಿ ನತ್ತು ಬುಲಾಕು, ಇದು ಈ ನಡುವೆ ಇದನ್ನು ಈ ಥರದ್ದು ಡಿಸೈನ್ ಬಂದಿದೆ ಕೆಲವೊಂದು ವರ್ಷದಿಂದ. ಇಲ್ಲ ಅಂದರೆ ರೆಗ್ಯುಲರ್ ಆಗಿ ಇದು ಸಿಗುತ್ತೆ. ಇದರಲ್ಲೇ ವೈಟ್ ಕೂಡ ಬರುತ್ತೆ ನೋಡಿ, ಇಲ್ಲಿ ವೈಟು ನತ್ತು ಬುಲಾಕು ನೋಡಿ. ಇದು ಪ್ರೆಸ್ ಮಾಡ್ಕೊಳ್ಳೋದು, ಪ್ರೆಸ್ಸಿಂಗ್ ಮುಬ್ಬಟ್ಟು. ನನ್ನ ಫೋಟೋನಲ್ಲಿ ನೀವು ನೋಡ್ಬೋದು. ಇಲ್ಲಿ ಕೂಡ ನೆಕ್ಲೆಸ್ ನೋಡ್ಬೋದು. ಇದು ತುಂಬ ವರ್ಷದ ಹಳೆಯದು ಅಂತ ಹೇಳಬೇಕು, 30 ವರ್ಷ ಆಗಿರಬೇಕು ಅನಿಸುತ್ತೆ. ಇದು ನನಗೆ ತುಂಬ ಫೇವ್ರೆಟ್ ಅಂತಲೇ ಹೇಳಬೇಕು. ಇದು ಕೂಡ ನಾನು ಆವಾಗ ತೊಗೊಂಡಾಗ ಪ್ರೈಸ್ ಎಷ್ಟಿತ್ತು ಅಂದರೆ ಆಲ್ಮೋಸ್ಟ್ ಒಂದು 4-5 ಸಾವಿರ ಕೊಟ್ಟಿರಬೇಕು ಅನಿಸುತ್ತೆ ಈ ನೆಕ್ಲೆಸ್ಗೆ. ಆದರೆ ಇವಾಗ ಅದೇ ಒಂದು 20,000-25 ಸಾವಿರದ ಮೇಲೆ ಇರಬೇಕು ಅಂತ ಅಂದ್ಕೊಳ್ತೀನಿ. ಇದು ಈ ಹೆಡ್ಸೆಟ್ ನೋಡಿದ್ದೆಲ್ಲ ನಾನು ಸುಮಾರು ವರ್ಷದಿಂದ ತೊಗೊಂಡಿದ್ದು. ಆವಾಗ ಒಂದು 18,000 ಅಥವಾ 25,000 ಒಳಗಡೆನೇ ಇತ್ತು, ಅಥವಾ 22,000 ಅನಿಸುತ್ತೆ ಮ್ಯಾಕ್ಸಿಮಮ್ಮು. ಇವಾಗ ಇದೇನೇ 30,000 to 35,000 ಪ್ಲಸ್ ಆಗುತ್ತೆ. ಇದು ಒರಿಜಿನಲ್ ಟೆಂಪಲ್ ಜ್ಯುವೆಲ್ರಿ. ನಾನು ಹಾಕ್ಕೊಂಡಿರೋ ಮಾಂಗಾಯಿ ಮಾಲೆ ಕೂಡ ಇದು ಸುಮಾರು ವರ್ಷದ ಹಿಂದೆ ತೊಗೊಂಡಿದ್ದು. ಅದರಿಂದ ಇದು ಒಂದು 20,000-30,000 ಅಲ್ಲಿ ಇತ್ತೇನೋ ಗೊತ್ತಿಲ್ಲ. ಆದರೆ ಇವಾಗ ಅದೇ ಕೇಳಿದ್ರೆ 70,000 ಅಂತ ಹೇಳ್ತಾರೆ. ಸೊ ಸಿಲ್ವರ್ ರೇಟು ಎಲ್ಲ ಪ್ರೈಸ್ ಹೇಗೆ ವ್ಯತ್ಯಾಸ ಆಗುತ್ತೆ, ಅದ್ರ ಪ್ರಕಾರ ವೇರಿ ಆಗುತ್ತೆ. ಈ ಟೆಂಪಲ್ ಜ್ಯುವೆಲ್ರಿ ಬೇಸ್ನ ಮಾಡಿರೋದು ಪ್ಯೂರ್ ಸಿಲ್ವರಲ್ಲಿ, ಕಾಪರ್ ಅಥವಾ ಬ್ರಾಸ್ ಯೂಸ್ ಮಾಡಿರಲ್ಲ. ಒರಿಜಿನಲ್ ಟೆಂಪಲ್ ಜ್ಯುವೆಲ್ರಿನಲ್ಲಿ ಅದೇ ಇಮಿಟೇಷನ್ನಲ್ಲಿ ಗ್ಲಾಸ್ ಅಥವಾ ಪ್ಲಾಸ್ಟಿಕ್ಕು ಈ ಥರ ಮೆಟೀರಿಯಲ್ಸು, ಕೆಲವೊಂದು ಮೆಟಲ್ಸ್ ಯೂಸ್ ಮಾಡ್ತಾರೆ, ಸಿಲ್ವರ್ ಯಾವುದು ಇರಲ್ಲ. ಆಮೇಲೆ ಇನ್ನೊಂದೇನೆಂದರೆ ಈ ಟೆಂಪಲ್ ಜ್ಯುವೆಲ್ರಿ ಮೇಲೆ ಹೈ ಕ್ವಾಲಿಟಿ ಅಂದರೆ ಇಮಿಟೇಷನ್ಗಿಂತ 1 or 2 ಲೆವೆಲ್ ಚೆನ್ನಾಗಿರುವಂಥದ್ದು ಕೂಡ ಸಿಗುತ್ತೆ. ಅದು ಸ್ವಲ್ಪ ಹೈ ಪ್ರೈಸಿಂಗಲ್ಲಿ. ಅದನ್ನು ಮದುವೆ ಮುಂಜಿಗೆ ಆ ಥರ ನೀವು ಈವೆಂಟ್ಸಿಗೆ ಯೂಸ್ ಮಾಡೋಂಗಿದ್ರೆ ಮಾಡ್ಬೋದು. ಬಟ್ ಆದರೆ ಇನ್ನೊಂದೇನೆಂದರೆ ಇನ್ನೊಂದೇನು ನೋಟಿಸ್ ಮಾಡಿದ್ದೀನಿ ಅಂದರೆ, ಎಷ್ಟೋ ಕಡೆ ನಾವು ಜ್ಯುವೆಲ್ರಿ ಎಲ್ಲ ಸುಮಾರು ಜನ ವೆಡ್ಡಿಂಗ್ಸ್ಗೆ ಎಲ್ಲ ರೆಂಟಲ್ ತೊಗೊಳ್ತಾರೆ, ಹಾಕ್ಕೊಳ್ತಾರೆ. ಸೊ ಅದೆಲ್ಲ ಕೆಲವೊಂದು ಸಲ ಅದು ಅಲರ್ಜೀಸ್ ಕೂಡ ಆಗ್ಬೋದು. ಎಸ್ಪೆಷಲಿ ನನಗೆ ಆ ಥರ ಎಲ್ಲ ಬೇರೆಯವ್ರು ಯೂಸ್ ಮಾಡಿದ್ದೆಲ್ಲ ಹಾಕ್ಕೊಳ್ಳೋದು ನನಗಷ್ಟು ಸರಿ ಹೋಗೋದಿಲ್ಲ. ಅವ್ರ ಸ್ಕಿನ್ ಮೇಲಿರೋದು, ಆಮೇಲೆ ಕ್ಲೀನ್ ಕೂಡ ಮಾಡಿರೋದಿಲ್ಲ. ಸೊ ಅವ್ರಿಗೇನೋ ಸ್ಕಿನ್ ಇನ್ಫೆಕ್ಷನ್ಸ್ ಇತ್ತು ಅಂದರೆ ನಮಗೂ ಅದು ಬರ್ಬೋದು. ಯಾವುದೇ ನಾವು ಜ್ಯುವೆಲ್ರಿ ಹಾಕ್ಕೊಂಡ್ರು ಕ್ಲೀನಿಂಗ್ ಪ್ರೋಸೆಸ್ ತುಂಬ ಇಂಪಾರ್ಟೆಂಟು. ನಾನೇನು ಮಾಡ್ತೀನಿ ಅಂದರೆ, ನಾನು ಈ ಥರ ನೋಡಿ, ಇವಾಗ ಈ ಜ್ಯುವೆಲ್ರಿ ಇದ್ದರೆ ನಾನು ಇದನ್ನು ಹಾಕ್ಕೊಂಡಿರ್ತೀನಿ ಒಂದು ಈವೆಂಟ್ಗೆ. ಆ ಪರ್ಫಾರ್ಮೆನ್ಸ್ ಎಲ್ಲ ಆದಮೇಲೆ ಮನೆಗೆ ಬಂದಮೇಲೆ ಆರಕ್ಕೆ ಬಿಟ್ಬಿಡ್ತೀನಿ. ಓಪನ್ ಆಗಿ ಒಂದು ಕಾಟನ್ ಕ್ಲಾತ್ ಇದೆ ನೋಡಿ, ಈ ಥರ ಕಾಟನ್ ಬಟ್ಟೆನಲ್ಲಿ ಆರಕ್ಕೆ ಬಿಟ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ನೀಟಾಗಿ ಒಂದು ವೆಟ್ ಟಿಶ್ಯೂನಲ್ಲಿ ಎಲ್ಲ ಕ್ಲೀನ್ ಮಾಡ್ತೀನಿ. ಯಾಕಂದರೆ ಮೇಕಪ್ ಎಲ್ಲ ಇದ್ರ ಮೇಲೆ ಹೋಗಿರುತ್ತೆ, ಕೆಲವು ಎಸ್ಪೆಷಲಿ ಪರ್ಲ್ಸ್ ಮೇಲೆ ಎಲ್ಲ ಹೋಗಿರುತ್ತೆ, ನೆಕ್ಲೆಸ್ ಮೇಲೆ ಸ್ವೆಟ್ ಎಲ್ಲ ಆಗಿರುತ್ತೆ. ಸೊ ಅದರಿಂದ ವೆಟ್ ಟಿಶ್ಯೂನಲ್ಲಿ ತುಂಬ ನಿಧಾನಕ್ಕೆ ಸಾಫ್ಟಾಗಿ ಕ್ಲೀನ್ ಮಾಡಿ, ಆಮೇಲೆ ನಾವು ಈ ಥರ ಈ ಕಾಟನ್ ಬಟ್ಟೆ ಇರುತ್ತಲ್ಲ ಅದರಲ್ಲಿ ನಾವು ಓಪನ್ನಾಗಿ ಹೀಗೆ ಇಡೋದಿಲ್ಲ. ಪ್ಯಾಕ್ ಮಾಡಬೇಕಾದ್ರೆ ಉಲ್ಟಾ ನಾವು ಇದನ್ನು ಇನ್ವರ್ಟ್ ಮಾಡಿ ಮಲಗಿಸಿ ಮತ್ತೆ ಇದನ್ನು ಫೋಲ್ಡ್ ಮಾಡಿ ಅದನ್ನು ನೋಡಿ, ಈ ಥರ ಜ್ಯುವೆಲ್ರಿ ಆರ್ಗನೈಸರ್ಸ್ ಸಿಗುತ್ತೆ. ಈ ಥರ ಜ್ಯುವೆಲ್ರಿ ಆರ್ಗನೈಸರ್ಸಲ್ಲಿ ನಾವು
ಜ್ಯುವೆಲ್ರಿನೆಲ್ಲ ಈ ಥರ ಇಟ್ಕೊಬೋದು. ನಾವು ಟ್ರಾವೆಲ್ ಮಾಡ್ತೀವಿ ಅಂದಾಗ ಇದನ್ನು ನಾವು ಎಲ್ಲಿ ಬೇಕೋ ಯಾವ್ದು ಬೇಕೋ ನಾವು ಜ್ಯುವೆಲ್ರಿ ತೊಗೊಂಡು ಹೋಗ್ಬೋದು. ಈ ಥರ ಆರ್ಗನೈಸರ್ಸ್ ತುಂಬಾ ಚೆನ್ನಾಗಿರುತ್ತೆ. ನಾನು ಆನ್ಲೈನಲ್ಲಿ ಸುಮಾರು ಶಾಪಿಂಗ್ ಮಾಡಿದ್ದೀನಿ, ಸುಮಾರು ಬೇರೆ ಜ್ಯುವೆಲ್ರೀಸ್ ಕೂಡ ಇದೆ. ಅದನ್ನೆಲ್ಲ ಆರ್ಗನೈಸ್ ಆಗಿ ಇಟ್ಕೊಂಡ್ರೆ ಈ ಸೀರೆಗಿಂತ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಇಮಿಡಿಯೇಟಾಗಿ ತೊಗೊಂಡು ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಇಲ್ಲಿ ಯೂಸ್ ಮಾಡಬೇಕಾದ್ರೆ ತೊಗೊಳ್ಳೋದು ತುಂಬ ಈಸಿ ಆಗುತ್ತೆ. ಸೊ ಈ ಥರ ಆರ್ಗನೈಸರ್ಸು ತುಂಬ ನಾನು ಇಟ್ಕೊಂಡಿದ್ದೀನಿ, ಅದರಿಂದ ತುಂಬ ಈಸಿ ಆಗುತ್ತೆ ಹ್ಯಾಂಡಲ್ ಮಾಡೋದಕ್ಕೆ. ಆಮೇಲೆ ಈ ಥರ ಪ್ಲಾಸ್ಟಿಕ್ ಬಾಕ್ಸಸ್ಸಲ್ಲಿ ಇಡ್ತೀವಿ, ವೆಲ್ವೆಟಲ್ಲಿ ಇಡೋದಿಲ್ಲ. ತುಂಬ ಚೆನ್ನಾಗಿ ಗಾಳಿ ಆಡಿಸ್ಬೇಕು. ಯಾವುದೇ ಜ್ಯುವೆಲ್ರಿ ಆಗಲಿ, ಪರ್ಫ್ಯೂಮ್ಸ್ ಎಲ್ಲ ಜಾಸ್ತಿ ಅದಕ್ಕೆ ಹಾಕಬಾರ್ದು, ಸ್ಪ್ರೇ ಆಗಬಾರ್ದು. ನಮ್ಮ ಮೇಕಪ್ ಎಲ್ಲ ಆಗಿದೆ ನೆಕ್ಸ್ಟ್ ಡೇ ಕ್ಲೀನ್ ಮಾಡಿ ಸ್ವಲ್ಪ ಲೈಟ್ ಮೈಲ್ಡ್ ಸನ್ಶೈನಲ್ಲಿ ಇಡಬೇಕಾಗುತ್ತೆ. ಡೈರೆಕ್ಟಾಗಿ ಬರಬಾರದು. ನಮ್ಮ ರೂಮಿಂದ ಅಥವಾ ಕಿಟಕಿಯಿಂದ ಯಾವುದಾದ್ರೂ ಒಂದು ಕಡೆ ಮೈಲ್ಡ್ ಮಾರ್ನಿಂಗ್ ಸನ್ಶೈನ್ ಬರುತ್ತಲ್ಲ, ಒಂದು ಅರ್ಧ ದಿನ ಇಟ್ಬಿಟ್ಟು ಅದನ್ನು ಪ್ಯಾಕ್ ಮಾಡಿ ಮತ್ತೆ ವಾಪಸ್ ಇಡೋದು. ಪ್ರತಿ ಒಂದು ಟೆಂಪಲ್ ಜ್ಯುವೆಲ್ರಿನೂ ಕಾಟನ್ ಕ್ಲಾತಲ್ಲಿ ನೀಟಾಗಿ ಸುತ್ತಬಿಟ್ಟು ಇಡಬೇಕಾಗುತ್ತೆ. ಆಮೇಲೆ ಮುತ್ತುಗಳು ಎಲ್ಲ ಅವಾಗವಾಗ ಬೀಳ್ತಿರುತ್ತೆ, ಇವೆಲ್ಲ ಒರಿಜಿನಲ್ ಮುತ್ತುಗಳು. ಸೊ ಅದರಿಂದ ನಾವು ಮತ್ತೆ ಜ್ಯುವೆಲ್ರಿ ಥರ ಹೋಗಿ ಫಿಕ್ಸ್ ಮಾಡಿಕೊಡಿ ಅಂದರೆ ಅದನ್ನು ಮಾಡಿಕೊಡ್ತಾರೆ, ಇಲ್ಲಾಂದರೆ ಹೋಗಿದ್ರು ಅದನ್ನು ಅಟ್ಯಾಚ್ ಮಾಡಿಕೊಡ್ತಾರೆ. ಪಾಲಿಶಿಂಗ್ ಕೂಡ ಮಾಡಿಸ್ಬೇಕಾಗುತ್ತೆ, ಗೋಲ್ಡ್ ಪಾಲಿಶ್. ಸುಮಾರು ಸಲ ಯೂಸ್ ಮಾಡಿದ್ಮೇಲೆ ಕೆಲವೊಂದು ಸಲ ಡಲ್ನೆಸ್ ಬಂದರೆ, ಅಂದರೆ ಸ್ವೆಟ್ಟಲ್ಲಿ ಆಗಿರುತ್ತೆ, ಮೇಕಪ್ಪಲ್ಲಿ ಆಗಿರುತ್ತೆ, ಬರೀ ಟಿಶ್ಯೂನಲ್ಲಿ ವೈಪ್ ಮಾಡಿದ್ರು ಆಗಲ್ಲ. ಆವಾಗ ನಾವು ಅದನ್ನು ಜ್ಯುವೆಲ್ಲರ್ ಹತ್ರ ತೊಗೊಂಡು ಹೋಗಿ ಅದನ್ನು ಪಾಲಿಶ್ ಮಾಡ್ಬೋದು. ಗೋಲ್ಡ್ ಪಾಲಿಶು ತುಂಬ ಬ್ರೈಟಾಗಿ ಮತ್ತೆ ಹೊಸದಾಗಿ ಇರುತ್ತೆ. ಇದು ಲಾಂಗ್ ಶೆಲ್ಫ್ ಲೈಫ್ ಇರುತ್ತೆ. ಇದು ಒರಿಜಿನಲ್ ಟೆಂಪಲ್ ಜ್ಯುವೆಲ್ರಿ. ಮತ್ತು ಪ್ರೈಸಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಪ್ರತಿ ವರ್ಷ. ನಾನು ತೊಗೊಂಡಿದ್ದೆ 5,000 ಇರೋದು ಅದೇ 25,000, 30,000 ಆ ಥರ ಎಲ್ಲ ಜಾಸ್ತಿ ಆಗಿದೆ. ಬಟ್ ಇನ್ವೆಸ್ಟ್ ಮಾಡೋಕ್ಕೆ ಆಗದೆ ಇರೋರು ನೀವು ಬೇರೆ ಥರ ಜ್ಯುವೆಲ್ರಿ ಕೂಡ ಯೂಸ್ ಮಾಡ್ಬೋದು. ನನಗೆ ಪರ್ಸ್ನಲ್ ಆಗಿ ನನ್ನ ಪರ್ಸ್ನಲ್ ಮೇಕಪ್ ಕಲೆಕ್ಷನ್ಸ್ ಚಿಕ್ಕವಳಿಂದ ಸಪ್ರೇಟಾಗಿ ನಮ್ಮ ತಾಯಿ ಇಟ್ಟಿದ್ರು. ಜ್ಯುವೆಲ್ರಿ ಕೂಡ ನಂದು ಪರ್ಸ್ನಲ್ ಆಗಿ ನನ್ನದೇ ಸಪ್ರೇಟಾಗಿ ನನ್ನ ಬಾಕ್ಸ್ ಮಾಡಿ ನಮ್ಮ ತಾಯಿ ಇಡ್ತಾಯಿದ್ರು. ಸೊ ಅದರಿಂದ ನಾನು ಆ ಥರ ಇಟ್ಕೊಂಡು ಅಭ್ಯಾಸ ಆಗಿದೆ. ಸೊ ನನ್ನ ಜ್ಯುವೆಲ್ರಿ ನಾನು ಆಲ್ಮೋಸ್ಟ್ ನಾನೇ ಯೂಸ್ ಮಾಡೋದು, ನನ್ನ ಪ್ರೊಫೆಷ್ನಲ್ ಜ್ಯುವೆಲ್ರೀಸ್ ಆಗಲಿ, ನನ್ನ ಪರ್ಸ್ನಲ್ ಜ್ಯುವೆಲ್ರೀಸ್ ಆಗಲಿ. ಭರತನಾಟ್ಯ ರಂಗಪ್ರವೇಶ ಎಲ್ಲ ಆದಾಗ ಸುಮಾರು ಕಡೆ ಅಂದರೆ ಯಂಗ್ಸ್ಟರ್ಸ್ ಕೂಡ ಇದನ್ನು ಹಾಕ್ಕೊಂಡಿರೋದು ನಾವು ನೋಡ್ಬೋದು. ಈ ಥರ ಸೆಟ್ಸು ಇಲ್ಲ ಅಂದರೆ ಬರೀ ಗೋಲ್ಡ್ ಕಲರು ಮಾಂಗಾಯಿ ಮಾಲ ಥರ ಬರುತ್ತೆ, ಬರೀ ಸಿಲ್ವರ್ ವಿತ್ ಗೋಲ್ಡ್ ಪ್ಲೇಟೆಡ್ಡು. ಅದು ಕೂಡ ಕ್ವೈಟ್ ಲಾಂಗ್ ಲಾಸ್ಟಿಂಗು, ಈ ಥರ ಕಲ್ಲೆಲ್ಲ ಇರೋದಿಲ್ಲ. ನಾನು ನಿಮಗೆ ಇನ್ನೊಂದು ಸೀಕ್ರೆಟ್ ಟಿಪ್ ನನಗೆ ಹೇಳ್ತಿದ್ದು ಇಂಪಾರ್ಟೆಂಟು. ಮದುವೆಗಿಂತ ಜ್ಯುವೆಲ್ರಿ ಹಾಕೊಂಡು ಒರಿಜಿನಲ್ ಟೆಂಪಲ್ ಜ್ಯುವೆಲ್ರಿ ಇರ್ಬೋದು, ಕೆಲವು ಅಥವಾ ಹೆವಿ ಅಂತ ಅನ್ಸ್ಬೋದು. ಅವಾಗ ಸ್ಟಿಕರ್ ಕೂಡ ಸಿಗುತ್ತೆ. ಅದು 50% ಆಫ್ ಇಯರಿಂಗ್ ವೆಯ್ಟ್ನ ಕ್ಯಾರಿ ಮಾಡುತ್ತೆ. ಸ್ಟಿಕರ್ ಕಿವಿ ಹಾಕೊಳ್ಳೋ ಸ್ಟಿಕರ್ ನೀವು ಆನ್ಲೈನಲ್ಲಿ ಕೊಂಡ್ಕೊಂಡು ಅದು ಹಾಕ್ಕೊಂಡ್ರೆ ಅವಾಗ ಕಿವಿ ಪೇನ್ ಬರೋದಿಲ್ಲ, ಆ ವೆಯ್ಟ್ ಅದಕ್ಕೆ ಹೋಗುತ್ತೆ. ಇಲ್ಲಾಂದ್ರೆ ಬ್ಯಾಂಡೇಜ್ನ ಸ್ವಲ್ಪ ಸ್ಟ್ರಿಪ್ ಕಟ್ ಮಾಡಿ ಹಿಂದೆ ಹಾಕ್ಕೊಂಡು ಆಮೇಲೆ ನೀವು ಇಯರಿಂಗ್ ಹಾಕೊಂಡ್ರೆ ಅದ್ರ ವೆಯ್ಟ್ ಸ್ವಲ್ಪ ನಿಮ್ಮ ಕಿವಿಗೆ ಕಮ್ಮಿ ಆಗುತ್ತೆ. ಇನ್ನೂ ಒಂದು ಸೀಕ್ರೆಟ್ ಇದೆ, ಏನು ಗೊತ್ತಾ ನೋಡಿ. ನಾರ್ಮಲಿ ನಾವು ಈ ಥರ ಪಿನ್ ಯೂಸ್ ಮಾಡ್ತೀವಿ, ಅದು ಸುಮಾರು ಸಲ ಗಟ್ಟಿಯಾಗಿರೋದೇ ಇಲ್ಲ, ಎಷ್ಟೋ ಸಲ ಬೆಂಡ್ ಆಗೋಗ್ಬಿಡುತ್ತೆ. ಸೊ ಅದರಿಂದ ಸುಮಾರು ಹೂವು ಎಲ್ಲ ಅಲ್ಲಾಡಕ್ಕೆ ಶುರು ಆಗುತ್ತೆ. ಸೊ ಇವಾಗ ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ, ಇದು ತುಂಬಾನೇ ಚೆನ್ನಾಗಿದೆ. ಈ ಪೆನ್ಸು ಹೂವು ಎಲ್ಲ ಹಾಕೋದಕ್ಕೆ, ಅಂದರೆ ನಮ್ಮ ಭರತನಾಟ್ಯಕ್ಕೆ ಹಾಕೊಬೇಕಾದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ, ಆ ಥರ ತುಂಬ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ. ಇದು ಹಾಕ್ಕೊಂಡಾಗ ಇದು ಕಾಣಿಸೋದು ಇಲ್ಲ. ಆಮೇಲೆ ತುಂಬ ಸ್ಟಿಫ್ ಆಗಿರುತ್ತೆ, ಸ್ಟ್ರೆಂತ್ ತುಂಬ ಚೆನ್ನಾಗಿದೆ ಇದ್ರದ್ದು. ಆಮೇಲೆ ಇದು ಕೂಡ ನಾವು ಯೂಸ್ ಮಾಡ್ಕೊಬೋದು ಸ್ಟಿಫ್ ಆಗಿ. ಇವಾಗ ಟೆಂಪಲ್ ಜ್ಯುವೆಲ್ರಿ ಎಲ್ಲ ಹಾಕೊಂಡಾಗ ಇದು ತುಂಬ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಇದು ಹೈ ಕ್ವಾಲಿಟಿ ಪೆನ್ಸ್. ಈ ಸಾರಿಗೆ ಯೂಸ್ ಮಾಡಬೇಕಾದ್ರೆ ಹೈ ಕ್ವಾಲಿಟಿ ಪೆನ್ಸ್ ಯೂಸ್ ಮಾಡಿದಾಗ ಹರಿಯೋದಿಲ್ಲ, ಮತ್ತೆ ಸಿಕ್ಕಾಕೊಳ್ಳೋದಿಲ್ಲ, ಈ ಥರ ಶಾರ್ಪ್ ಆಗಿರುತ್ತೆ. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಜೊತೆ ಕನೆಕ್ಟ್ ಆಗಿ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಮತ್ತೆ ನಿಮಗೆ ಯಾವ ಥರ ವಿಡಿಯೋ ಇಷ್ಟಪಡ್ತೀರಿ, ವಾಟ್ಸ್ ಇನ್ ಮೈ ಬ್ಯಾಗ್ ಇಷ್ಟಪಡ್ತೀರಾ, ಅಥವಾ ನಮ್ಮ ಮೈ ಪರ್ಸ್ನಲ್ ಮೇಕಪ್ ಕಲೆಕ್ಷನ್ ಇಷ್ಟಪಡ್ತೀರಾ, ಅಥವಾ ಟ್ರಾವೆಲ್ ಸಿಂಗಪೂರ್ ನೋಡೋದು ಇಷ್ಟಪಡ್ತೀರಾ. ನಾನು ಸಿಂಗಪೂರ್ ನೋಡಿರೋದು, ನಾನು ಸುಮಾರು ನೋಡಬೇಕು ಅಂದರೆ ಸುಮಾರು ನಾನು ಬ್ಲಾಗ್
ಬಿಗ್ಗೆಸ್ಟ್ ಪ್ಲೇ ಲಿಸ್ಟಲ್ಲಿ ಕೂಡ ಇದೆ, ಅದನ್ನು ಕೂಡ ನೋಡೋದು ಮರಿಬೇಡಿ. ಸೊ ಹೀಗೆ ಹೊಸ ಥರದ್ರಲ್ಲಿ ನಾನು ಯಾವ್ಯಾವ ಪ್ರೆಸೆಂಟ್ ಮಾಡ್ತೀನಿ ಏನು ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಮರಿಬೇಡಿ. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಯ್ತು, ಬ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್